ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರಾಜ್ ಬೇರೆ. ಒಂದು ಕಡೆಗೆ ವಿಜಯೇಂದ್ರ ಅವರ ಅಧ್ಯಕ್ಷಗಿರಿ BJPಗೆ ಫಿಕ್ಸ್ ಅಂತ ಅನ್ನಿಸ್ತಾ ಇದೆ. ಎಲ್ಲ ಡೆವಲಪ್ಮೆಂಟ್ ನೋಡಿದಾಗ ಯಾರು ಅವರ ಬದಲಾಗಿ ಇದ್ದ ಈ BJPಯಲ್ಲಿ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಇದ್ದಾರೆ. ಈಗ 30 ಮಂದಿಯೋ 40 ಮಂದಿಯೋ ಸೀನಿಯರ್ ಲೀಡರ್ಗಳಾಗಿರ್ಬೋದು ಅಥವಾ ನಮ್ಮ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರೋಧಿ ಬಣದವರಾಗಿರ್ಬೋದು, ಎಲ್ಲರೂ ಕರೆಸಿ ಮಾತಾಡಿದ್ದಾರೆ. ರಾಷ್ಟ್ರೀಯ ನಾಯಕ, ರಾಷ್ಟ್ರೀಯ ಅಧ್ಯಕ್ಷ ಬಂದ ನವೀನ್ ಅವರು ಈ ಒಂದು ವಿಷಯದಲ್ಲೇ ಅತ್ಯಂತ ಖಡಕ್ ಎಚ್ಚರಿಕೆ ಕೊಟ್ಟಾರೆ. ಒಗ್ಗಟ್ಟಾಗಿ ಹೋಗಬೇಕು ಅಂತೇಳಿ. ನಾವು ಒಗ್ಗಟ್ಟಾಗಿ ಹೋಗ್ತೀವಿ, ಆದರೆ ಯಡಿಯೂರಪ್ಪರ ಬಗ್ಗೆ ಅಧ್ಯಕ್ಷರಿಗೆ ಬೇಡ ಅನ್ನುವಂಥ ಮಾತನ್ನು ಅವ್ರನ್ನ ಮುಡಿಸಿದ್ದಾರೆ ವಿರೋಧಿಗಳು. ಇವೆಲ್ಲ ಒಂದು ಕಡೆ ಡೆವಲಪ್ ನಡೀತಾ ಇದ್ದಾರೆ. ಇನ್ನೊಂದು ಕಡೆಗೆ ಯತ್ನಾಳ್ ಏನಾದರೂ ಒಂದು ಸ್ವಲ್ಪ ಬೆಂಡ್ ಆದ್ರೆ ಅಂತ ವಿಚಾರ ಮಾಡಿದಾಗ ಅವ್ರು ಬೆಂಡ್ ಆದಂಗೆ ಕಾಣ್ತಾ ಇಲ್ಲ. ಹಾಗಂತೇಳಿ ಸದ್ಯಲ್ಲ ಇನ್ನೊಂದು ಪಕ್ಷವನ್ನು ಹುಟ್ಟಾಕ್ತಾರ, JCB ಅಥವಾ ಇನ್ನೊಂದು ಯಾವುದೋ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಾ ಇಲ್ಲ. ಆದರೂ ಒಂದು ಕಡೆ ಮಾತಾಡ್ತಾ ಇನ್ನೂ 6 ತಿಂಗಳು ವೇಟ್ ಮಾಡ್ತೀನಿ. ಇನ್ನೂ ಅವ್ರಿಗೆ ಎಲ್ಲೋ ಒಂದು ಭರವಸೆ ವಿಜಯೇಂದ್ರವ್ರಿಗೆ ಕೊಡಲಿಕ್ಕಿಲ್ಲ ಅನ್ನುವಂಥದ್ದು ಅಧ್ಯಕ್ಷಗಿರಿ. ಆದರೆ ಡೆವಲಪ್ಮೆಂಟ್ಗಳು ಮಾತ್ರ ಇವರು ಹೇಳುವಂಗಿಲ್ಲ ಅನ್ನಿಸ್ತದೆ. ಇಲ್ಲ, ಇವರು ಒಂದು ಏನೋ ತಮ್ಮದೇ ಅಂತ ಸರ್ವೆ ಮಾಡ್ಕೊಂಡಿದ್ದಾರೆ, ತಮ್ಮದೇ ಅಂತ ಜನರಲ್ಲಿ ಇಟ್ಟಿದ್ದಾರೆ. ಮತ್ತು ಇವ್ರ ಮಂದಿಯಲ್ಲಿ ಇದ್ದಾರಲ್ಲ BJPಯಲ್ಲಿ ಇವ್ರಿಗೆ ಸಂಘಟಕರು, ಇವ್ರ ಜೊತೆಗಾರರು, ಮಿತ್ರರು ಇದ್ದಾರೆ. ಅವ್ರೇನೋ ಅವ್ರಿಗೆ ಹೇಳ್ತಾ ಇರ್ಬೋದಿಲ್ಲ ಅಂತಲ್ಲ. ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ವೇಟಿಂಗ್ ಫಾರ್ ಇಫ್ ದೇ ಕಾಲ್ ಐ ವಿಲ್ ಎಂಟರ್ ಇನ್ ದ್ಯಾಟ್. ಈ ಒಂದು ಹಂತಕ್ಕೆ ಅದಾರ ಅವರು. ಆದರೆ ಇವ್ರನ್ನ ಕರೀತಾರ ಅಂತ ವಿಚಾರ ಮಾಡಿದಾಗ, ಇಲ್ಲಿಯವರೆಗಿನ ಡೆವಲಪ್ಮೆಂಟ್ ನೋಡಿದಾಗ ಮೋಸ್ಟ್ಲಿ ಕರೆಯುವ ಸಾಧ್ಯತೆಗಳು ಕಡಿಮೆ ಅಂತ ಅನ್ನಿಸ್ತದೆ ಹೊರಗಿನವ್ರಿಗೆ. ಬಟ್ ಇವ್ರಿಗೆ ಏನೋ ವಿಶ್ವಾಸ ಅದ, BJPಯಲ್ಲಿ ನನ್ನ ಕರೀತಾರೆ, ನಾ ಹಿಂದುತ್ವ ಓಟದವನಲ್ಲೇ, ಜನ ನನ್ನನ್ನು ಲೈಕ್ ಮಾಡ್ತಾರೆ, ನಾ ಭ್ರಷ್ಟ ಅಲ್ಲ, ಯೋಗ್ಯಿದ್ದೀನಿ, ನಾ ಭ್ರಷ್ಟಾಚಾರ ವಿರೋಧ ಹೋರಾಟ ಮಾಡ್ತೀನಿ, ಜೊತೆಗೆ ನಿರುದ್ಯೋಗ ಪರಿಹಾರ ಹುಡುಕ್ತೀನಿ, ಜೊತೆಗೆ ಹಿಂದುತ್ವ ಇದನ್ನು ಉಳಿಸ್ಕೊಂಡು ಹೋಗ್ತೀನಿ ಅನ್ನೋಂಥ ಒಂದು ವಿಚಾರಧಾರೆ ಅವರು ಇದ್ದಾರೆ. ಈ ನೆಲೆಯಲ್ಲಿ ನಾನು ತೊಗೊಳ್ತಾರೆ ಮರಳಿ ಪಾರ್ಟಿಗೆ ಅನ್ನುವಂಥದ್ದು. ಮತ್ತು ವಿಶೇಷವಾಗಿ ಇವ್ರದ್ದೇನು ಒಂದು ಗುಂಪದ, ಅವರು ಸಹಿತ ಈಗ ಅದನ್ನು ವೇಟ್ ಮಾಡ್ತಾಯಿದ್ದಾರೆ. ಏನಾದರೂ ಮಾಡಿ, ಹೇಗಾದರೂ ಮಾಡಿ ಮತ್ತು ಮರಳಿ ಪಾರ್ಟಿ ತೊಗೊಳ್ಬೇಕು ಅವ್ರನ್ನ ಅಂತೇಳಿ ತೊಗೊಳ್ತಾರ ಅನ್ನುವಂಥದ್ದು ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ಇವರು ಯಾವ ಕಾಲಕ್ಕೂ BJP ಹೈಕಮಾಂಡಕ್ಕೆ ಇವ್ರಿಗೆ ಯಾವುದೇ ರೀತಿ ಒಂದು ಬೆಲೆ ಕೊಟ್ಟಿಲ್ಲ ಅಂತ. ಯಾಕಂದ್ರೆ ನೋಟಿಸ್ ಕೊಟ್ಟಾಗೊಮ್ಮೆ ಏನಾದರೂ ರಗಳಿಡಿಸ್ಕೊಂಡು ಪಾರ್ಟಿಗೆ ಹೊಡೆದು ಬೀಳುವಂಥ ಕೆಲಸಗಳು ಆಗ್ತಾ ಬಂದಿದ್ದಾವೆ. ಆದರೆ ಇವರು ಅದನ್ನು ಒಪ್ಪುವುದಿಲ್ಲ, ಇವತ್ತು ಸಹಿತ ಅದನ್ನು ಒಪ್ಪುವುದಿಲ್ಲ. ಅವರು ವಿಚಾರ ಏನಪ್ಪ ಅಂತಂದ್ರೆ, ಇಲ್ಲ ಯಡಿಯೂರಪ್ಪನವ್ರಿಗೆ ಒಂದು ಬೇಕಾದ ಜನ ಇದ್ದಾರೆ, ಅವರು ಆ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಲ್ಲರಿಗೂ ಬೇಡಾಗಿದ್ದಾರೆ ಅಂತ ಇವರು ಇವತ್ತಿಗೂ ವಾದ ಮಾಡ್ತಾನೆ ನಡೆದಿದ್ದಾರೆ. ವಾದ ಅವ್ರ ದೃಷ್ಟಿಯಲ್ಲಿ ಸರಿ ಇರ್ಬೋದು, ಬಟ್ ವಸ್ತುಸ್ಥಿತಿ ಹೋಗ್ರಿ ಬಿಡ್ರಿ, ಏನೂ ಇಲ್ಲ. ಅವ್ರು ಹೇಳಿದವ್ರಿಗೆ ಸರಿ ಇರ್ಬೋದು, ಇಲ್ಲ ನಾವೇನು ಅನ್ನೋದಿಲ್ಲ, ಅಂದರೆ ಯಾರೂ ಅನ್ನೋದಿಲ್ಲ, ಅವ್ರ ಅಭಿಪ್ರಾಯದ. ಯಾಕಂದ್ರೆ ಸ್ವಾತಂತ್ರ್ಯ ನಾವು ಮಾತಾಡೋದು, ವಿಚಾರ ಹೇಳೋದಕ್ಕೆ ಮಾಡೋದಕ್ಕೆ ಅಲ್ಲಿ ಎಲ್ಲಿ ಅಂದಾರಂತ ಇಟ್ಕೊಂಡ್ರು ಸ್ವತಃ ಇನ್ನೊಮ್ಮೆ ಅವರು ತಮ್ಮ ಅನಾಲಿಸಿಸ್, ತಮ್ಮ ಸರ್ವೆ ಎಷ್ಟು ಸರಿ ಅನ್ನೋದನ್ನು ಮತ್ತೊಮ್ಮೆ ವಿಮರ್ಶೆ ಮಾಡ್ಕೊಳ್ಳೋಂಥ ಅನಿವಾರ್ಯತೆ ಬರಬಹುದೇನೋ ಅಂತೇಳಿ. ಯಾಕಂದರೆ 30 ಜನರಲ್ಲಿ 20 ಜನ ವಿಜಯೇಂದ್ರ ಪರ ಮಾತಾಡಿದ್ದಾರೆ ಅನ್ನೋಂಥ ಮಾತುಗಳಿದ್ದಾವೆ. ಇನ್ನು 10 ಜನ ವಿರೋಧದಲ್ಲೇ, ಒಬ್ಬ ಇದ್ರು ವಿರೋಧ, 4 ಮಂದಿ ಇದ್ರು ವಿರೋಧ. ಇವ್ರ ಪರ ವಿರೋಧಿ ಮಾತಾಡಿರ್ಬೋದು, ಅಥವಾ V. ಸೋಮಣ್ಣನ ಪರ ಮಾತಾಡಿರ್ಬೋದು, ಮತ್ತು ಯಾರ ಪರನೂ ಮಾತಾಡಿರ್ಬೋದು. ಒಟ್ಟಿನಲ್ಲಿ ಯಡಿಯೂರಪ್ಪ ಅವರ ಸಂತತಿ ನಮ್ಮ ವಿಜಯೇಂದ್ರ ಅದರಲ್ಲಿ ಇರ್ಕೊಡೋದು, ಅಧ್ಯಕ್ಷಗಿರಿಯಿಂದ ಹೊರಗೆ ಹೋಗಬೇಕು, ಕುಟುಂಬ ರಾಜಕಾರಣ ಬೇಡ ಅನ್ನುವಂಥ ಇವ್ರದ್ದೆಲ್ಲ ಒಂದು ವಾದ. ಅದು ಬೇರೆ ವಿಷಯ. ಇದರಲ್ಲಿ ಯಾರಪ್ಪ ಕುಟುಂಬ ವಾದ ಇಲ್ಲದವ್ರದಾರ ಪ್ರಶ್ನೆ ಮಾಡುವಂಥ ಸಂದರ್ಭಗಳು ಅದಾವೆ. ಅದನ್ನು ಯಡಿಯೂರಪ್ಪನವರು ಮಾಡ್ತಾ ಇರ್ತಾರೆ. ಅವರ ಸಂಬಂಧಿಕರು, ಅವರ ಹಿಂಬಾಲಕರು, ಇಲ್ಲ ಯಾರಿದಾರಪ್ಪ ಭ್ರಷ್ಟಾಚಾರ ಇದ್ದಾವ, ಎಲ್ಲರೂ ಭ್ರಷ್ಟಾಚಾರಗಳು ಇದ್ದಾರೆ, ಎಲ್ಲರಲ್ಲೂ ಕುಟುಂಬ ರಾಜಕಾರಣ ಅದ, ಎಲ್ಲರಿಗೂ ತಮ್ಮ ಮಕ್ಕಳಪ್ಪ ಒಂದೇನು ದೊಡ್ಡ ಮಟ್ಟಿಗೆ ಬೆಳೀಲಿ ಅಂತ ಆಶಯ ಇರ್ತದೆ. ಆ ದಿಶೆಯಲ್ಲಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದ ಇಲ್ಲಂತಲ್ಲ, ಆದರೆ ಅವ್ರು ಒಳ್ಳೆ ನಾಯಕರಿದ್ದಾರೆ, ಎಲ್ಲರೂ ತೊಗೊಂಡು ಹೋಗ್ತಾ ಇದ್ದಾರೆ, ಪಕ್ಷ ಕಟ್ಟಿದ್ದಾರೆ.
ಅವರು ನನ್ನ ನಂತರ ನನ್ನ ಮಗಳ ಬರಲಿದ್ದು ಅವ್ರು ಬಯಸ್ತಾ ಇದ್ದಾರೆ. ಅದರಲ್ಲಿ ಏನು ತಪ್ಪದ, ರಾಜಕೀಯದಲ್ಲಿ ಇದೆಲ್ಲ ಸಾಮಾನ್ಯ ಅಲ್ಲ ಇವತ್ತು ಅಂತೇಳಿ ಅವ್ರ ಪರ ಇದ್ದಂಥವ್ರು ವಾದ ಮಾಡ್ತಾ ಇದ್ದಾರೆ. ಈಚೆ ಕಾಲದಲ್ಲೇ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ಈ ಒಂದು ಜಗಳದಲ್ಲೇ ಕಾಂಗ್ರೆಸ್ ಒಂದು ಅವಕಾಶ ಸಿಕ್ಕದ. ಕಾಂಗ್ರೆಸ್ ತನ್ನ ಏನು ಮುಖ್ಯಮಂತ್ರಿ ಸಲುವಾಗಿ ಕುರ್ಚಿ ಕದನದಲ್ಲ ಅದನ್ನು ಬಗೆಹರಿಸಿಕೊಂಡು ತಮ್ಮ ಪಾರ್ಟಿಯನ್ನು ಗಟ್ಟಿ ಮಾಡ್ಕೊಳ್ಳೋಂಥ ವಿಷಯ. ಅದಕ್ಕೆಲ್ಲ ಇವತ್ತು ಕರೆದಿದ್ದಾರೆ ಹೈಕಮಾಂಡ ಯಾರನ್ನು, ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರು ಎಲ್ಲ ಏನು ಹೇಳ್ತಾರೆ ಏನು ಬಿಡ್ತಾರೆ ಸೆಕೆಂಡ್ರಿ. ಆದರೆ ಒಗ್ಗಟ್ಟನ್ನು ಅಲ್ಲಿ ಕಾಂಗ್ರೆಸ್ನಲ್ಲಿ ಮಾಡಬೇಕು ಅನ್ನೋಂಥ ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಅದು ಯಾವ ರೂಪ ಪಡಿತೀವಿ ನೋಡೋಣ. ಒಂದು ದೊಡ್ಡ ಮನಸ್ಸು ಮಾಡಿ ಸಿದ್ದರಾಮಯ್ಯನವರು ಇಲ್ಲಪ್ಪ ನಾವೆಲ್ಲ ನೋಡ್ಕೊಂಡು ಹೋಗ್ತೀನಿ, ಡಿ ಕೆ ಶಿ ಅವ್ರು ಸೇಮ್ ಆಗಿರಲಿ ಅಂತಂದ್ರೆ ಮುಗಿದೋಗಿಬಿಡ್ತದೆ. ಇಲ್ಲ ಡಿ ಕೆ ಶಿ ಅವ್ರು ದೊಡ್ಡ ಮನಸ್ಸು ಮಾಡಿ ಇಲ್ಲಪ್ಪ ಸಿದ್ದರಾಮಯ್ಯ ನಮಗೆ ತಂದೆ ಸಮಾನ ಅಥವಾ ಅಣ್ಣನ ಸಮಾನ ಇದ್ದಾರೆ, ಅವ್ರು ಮಾಡ್ಕೊಳ್ಳಿ, ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ರೆ ಅದು ಮುಗಿದೋಗಿಬಿಡ್ತದೆ. ಆದ್ರೆ ದೊಡ್ಡ ಮನಸ್ಸು ಮಾಡೋರು ಯಾರು, ಇದೊಂದು ದೊಡ್ಡ ಪ್ರಶ್ನೆ ಇದೆ. ಆ ನೆಲೆಯಲ್ಲೇ ಇವತ್ತು ಏನಾಗ್ಬೋದು ಅನ್ನೋದು ಇನ್ನೊಂದು ಕಡೆ. ಆದರೆ ನಾ ಯಾಕೆ ಮಾತನ್ನು ಇವತ್ತು ಹೇಳ್ತಾ ಇದ್ದೀನಪ್ಪ ಅಂದರೆ ಇಲ್ಲೇ ನಾಲ್ಕನೇ ಪಕ್ಷವಾಗಿ ಒಂದು ಮೊದಲನೇದಾಗೆ ಕಾಂಗ್ರೆಸ್ಸು, ಎರಡನೇದು BJP, ಮೂರನೇದು JDS, ಈ ನಮ್ಮದೇ ಬರೋದು ರೀ JCB ಅಂತೇಳಿ ವಾದ ಮಾಡ್ತಾ ಇದ್ದಾರೆ. ನಮ್ಮ ಈ ಒಂದು ಯತ್ನಾಳರು ಅವ್ರು ಹೇಳಿದ್ರಲ್ಲಿಯೂ ಅವ್ರಿಗೆ ಪಾಪ ಸರಿ ಅನಿಸಿರ್ಬೇಕು, ಕರೆಕ್ಟ್ ಅನಿಸಿರ್ಬೇಕು. ಆದರೆ ಒಂದು ಪಕ್ಷ ಕಟ್ಟಬೇಕಾದ್ರೆ ಏನು ಆಗ್ತೈತಿ ಏನೇನು ಇಲ್ಲ ಅನ್ನೋದನ್ನು ಅವ್ರಿಗೆ ಬಿಡಿಸೋ ಅವಶ್ಯಕತೆ ಇಲ್ಲ. ಅವರು ತಿಳಿದವ್ರು ಇದ್ದಾರಲ್ಲ, ಸಾಕಷ್ಟು ರಾಜಕೀಯ ಮಾಡಿದವ್ರು ಇದ್ದಾರೆ, ಎಲ್ಲ ಕಡೆ ಅಲದಾಡಿದವ್ರು ಇದ್ದಾರೆ. ರಾಜಕಾರಣ ಮಾಡೋದು ಎಷ್ಟೊಂದು ಯಾವ ಪ್ರಮಾಣದ ದುಡ್ಡು ಖರ್ಚಾಗ್ತದೆ ಏನಾಗ್ತದೆ, ಅದರಲ್ಲೊಂದು ಪಾರ್ಟಿ ಮಾಡಿ 224 ಕ್ಷೇತ್ರಗಳಿಗೆ ಕ್ಯಾಂಡಿಡೇಟ್ಗಳನ್ನ ನಿಲ್ಲಿಸಿ ಅವ್ರನ್ನ ಗೆಲ್ಲಿಸುವಂಥ ಪ್ರಯತ್ನ ಮಾಡು, ಅದು ಅಷ್ಟು ಅಂದ್ಕೊಂಡಷ್ಟು ಸುಲಭಿಲ್ಲ. ಇಷ್ಟು ಬಂದರೆ ಹೇಳ್ಬೋದು ಅವ್ರಿಗೆ. ಇನ್ನೇನು BJPಯಲ್ಲಿದೆ ಒಂದು 4 ಬರ್ಬೋದು, 4 ಸೀಟ್ಗೆ ಹೋಗ್ಬೋದು, 2 ಆಗ್ಬೋದು. ಯಾಕೆ ಮೊನ್ನೆ ಈಗಾಗಲೇ ಯತ್ನಾಳ್ ಬಂದ, ಬಾಗಲಕೋಟೆಯಲ್ಲಿ ಬಂದ, ಕೇವಲ ಬಾಗಲಕೋಟೆ ಗೆಲ್ತಿತ್ತು ಇಲ್ಲೋ ಬೇರೆ, ಆದರೆ ದಾವಣಗೆರೆಯಲ್ಲಿ ಗೆಲ್ಲುವ ಸಾಧ್ಯತೆಗಳಿರ್ತಲ್ಲ. ಅದನ್ನು ಇವ್ರು ಬಂದು ಕೆಡಿಸಿದ್ರೇನೋ ಅನ್ನುವಂಥ ಮಾತುಗಳು ಇವತ್ತು ಕೇಳ್ತಾ ಇದ್ದಾರೆ, ವಿಮರ್ಶೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವ್ರು ಬಂದ ನಂತರ ಮೇನವಾಗಿ ಇವ್ರು ಟಾರ್ಗೆಟ್ ಮಾಡೋದು ಮುಸ್ಲಿಮ್ರನ್ನ. ಹೀಗಾಗಿ ಅಲ್ಲಿ ಮುಸಲ್ಮಾನರು ಒಂದಾದರು, ನಾಳೆ ಹೆಚ್ಚು ಮಂದಿ ಇಂಥವ್ರು ಬರ್ತಾರಪ್ಪ ನಿಮ್ಮ ಅಂಜಿಕೆ ಹಾಕಿದ್ರು. ಹೀಗಾಗಿ ಅಲ್ಲೇ ಕಾಂಗ್ರೆಸ್ಗೆ ಇತ್ತು, ಕಾಂಗ್ರೆಸ್ ಇದ್ದಿದ್ದು ಗೆದ್ದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ದಾರೆ. ಅಂದ್ರೆ ಇವ್ರು ಅಂದ್ಕೊಂಡಂಗೆ ಇವ್ರು ಮಂದಿ ಕೂಡ್ತಿರೋ ಭಾಷಣಕ್ಕೆ ಕೂಡಿದ್ರೆಲ್ಲ ಮತ ಹಾಕ್ತಾರೋ ಅನ್ನುವಂಥ ಒಂದು ಭ್ರಮೆ ಏನದಲ್ಲ ತಪ್ಪು. ಅದಕ್ಕೆ ಅವರು ನಿರುದ್ಯೋಗ ಅಭಿವೃದ್ಧಿ ಏನೋ ಮಾತಾಡ್ತಾ ಇದ್ದಾರೆ. ನಿರುದ್ಯೋಗಿ ಪರಿಹಾರ ಏನು, ಯಾವ ರೀತಿ ಉದ್ಯೋಗ ಸೃಷ್ಟಿ ಮಾಡ್ತೀರಪ್ಪ ನೀವು? ಸಪೋಸ್ ಏನೋ ಒಂದು ನಿಮ್ಮ ಪಕ್ಷ ಬಂತು, 113 ಸೀಟ್ಗಳನ್ನು ತೊಗೊಂಡು ಬಂತು, ಹೆಂಗೆ ಯಾವ ರೀತಿ ತಯಾರು ಮಾಡ್ತೀರಿ? ಏನು ಜನರ ಮುಂದೆ ಹೇಳೋದು, ನೀವು ಉದ್ಯೋಗ ಹೆಂಗೆ ಸೃಷ್ಟಿ ಮಾಡ್ತೀರಿ? ಇದನ್ನು ಹೇಳ್ಬೇಕಾಗಿದೆ. ಇವತ್ತು ಎಲ್ಲರೂ ಹೇಳ್ಯಾರ, ಇವತ್ತು ಮೋದಿಯವ್ರು ಹೇಳ್ತಾರೆ ಉದ್ಯೋಗ ಕೊಡ್ತೀವಿ, 2 ಕೋಟಿ ಕೊಡ್ತೀವಿ ಅಂದರು, ಏನೇನೋ ಹೇಳಿದರು, ಕೊಡಲಿಲ್ಲ. ರಾಹುಲ್ ಗಾಂಧಿಯವರಂದು ಈ ಕರ್ನಾಟಕದಲ್ಲಿ ಸಾಧ್ಯ ಆಗಿಲ್ಲ. ಇನ್ನೂ ಎಷ್ಟು 2.8 ಲಕ್ಷ ಜನಕ್ಕೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಅವ್ರನ್ನ ಕರೆಯೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಕಾಂಗ್ರೆಸ್ಗೂ ಆಗ್ತಾಯಿಲ್ಲ, JDS ಇಂದ ಮಾಡಿಲ್ಲ, ಮಮತಾ ಬ್ಯಾನರ್ಜಿಗೂ ಎಲ್ಲ ಕಡೆ ಉದ್ಯೋಗ ಕೊಡೋಕ್ಕಾಗಲಿಲ್ಲ. ಆದರೆ ಇವ್ರು ಹೆಂಗೆ ಕೊಡ್ತಾರೋ ಇದನ್ನು ಪ್ರೂವ್ ಮಾಡ್ಬೇಕಲ್ಲ. ಇವತ್ತು ಜನ ನಿಧಾನಕ್ಕೆ ಗ್ಯಾರಂಟಿ ಕೇಳೋದಂತ ಎಲ್ಲರ ಮನಸ್ಸಿಗೆ ಸೇರಿಬಿಟ್ಟೈತಿ. ಅದು ಗ್ಯಾರಂಟಿ ಕೊಡೋಕೈತಿ. ಯಾರು BJP ರೆಡಿ ಆಗಿ, BJP ಆಗೇನೋ ಯತ್ನಾಳರು ಬಂದರೂ ಅಡ್ಡಿ ಇಲ್ಲ, ಬರಲಿಲ್ಲ ಅಂದರೆ ಸ್ವಂತ ಪಕ್ಷ ಮಾಡ್ತಾನಂದ್ರೆ ನೀವೇನು ಮಾಡ್ಬೇಕು? ಈಗ ಮುಂದಿನ ಹೆಜ್ಜೆ ನಿಮ್ಮ ಮುಂದಿರುವಂಥದ್ದು ಬರೀ ಹಿಂದುತ್ವ ಬರೀ ಮುಸಲ್ಮಾನರು ಬೇರೆ ಓಟ್ ಹಾಕಾರ ಜನ. ಇದನ್ನು ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಹಿಂದುತ್ವದ ಪೇಟೆಂಟ್ ಮೇಲೆ ಹೇಳ್ತಾ ಇರೋದು ಏನಪ್ಪ ಅಂದ್ರೆ ಆ ಪೇಟೆಂಟ್ ಇರೋದು RSSಗೆ. RSS ಬಂದು ಅದು ಹೇಳ್ಕೊಂಡು ಅದಕ್ಕೊಂದು ಬೆಲೆ ಇರ್ತದೆ, ಇವ್ರಿಗೆ ಸಾಧ್ಯ ಇಲ್ಲ ಅನ್ನೋಂಥ ಮಾತುಗಳು ಅದಾವೆ. ಹೀಗಾಗಿ ನಮ್ಮ ಯತ್ನಾಳರು ಈ ದಿಶೆಯಲ್ಲಿ CCB ಕಟ್ಟಬೇಕು, ಕಟ್ಟಬಾರ್ದು. ಮತ್ತು ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಹೊಸ ಪಕ್ಷ ಕಂಡೋಗಿದ್ರು BJPಯಲ್ಲಿ ಸೇರೋದು ಒಳ್ಳೇದಲ್ಲೇನು ಅನ್ನೋದು ಒಂದು ಸಣ್ಣ ಒಂದು ಮಾತು ಮಾಡಲಿ ಬಿಡ್ರಿ, ಮಾಡೋದ್ರಲ್ಲಿ ಮಾಡಲೇನು ನಾವು ಆ ಮತ್ತು ಬೇರೆ ಅದು ಪಕ್ಷ ಕಟ್ಟೋದು ಮಾತ್ರ ಅಂದ್ಕೊಂಡು ಸುಲಭಿಲ್ಲ. ಮತ್ತು ತಾವ ಸದನ ಭ್ರಷ್ಟಾಚಾರ ಎಲ್ಲ ಹಾಗೆ ಅಂಥ ಭ್ರಷ್ಟಾಚಾರ ದುಡ್ಡು ಮಾಡಿದಂಥ ನಮ್ಮ ಯಡಿಯೂರಪ್ಪನವ್ರಿಗೆ KJP ಯಶಸ್ವಿ ಆಗಲಿಲ್ಲ ಅನ್ನೋದು ನೆನಪಿಟ್ಕೊಂಡು ಹೆಜ್ಜೆ ಇಟ್ಟ ಭಾಳ ಒಳ್ಳೆಯದು. ಏನೋ ಆಗಲಿ ನೋಡೋಣ ಏನಾಗ್ಬೋದು ಮುಂದಿನ ದಿನದಲ್ಲಿ. ಏನು ಹೊಸ ಕಟ್ತಾರ JCB ಇದು ಮಧ್ಯಾಹ್ನ ಕಟ್ತಾರ, ನಮ್ಮ ಯತ್ನಾಳರು ಅನ್ನೋದನ್ನು ಯೋಚನೆ ಮಾಡೋಣ ಅಂತ ಹೇಳ್ತಾ, ಈಗ ಮಾತ್ರ ಮೋಸ್ಟ್ ಪ್ರೊಬಲಿ BJPಯಲ್ಲಿ ಬಂದು ನಿರ್ಧಾರಕ್ಕೆ ಬಂದದ್ದು ಹೈಕಮಾಂಡ ಯಡಿಯೂರಪ್ಪ ಮತ್ತು ಅವ್ರ ಮಗನ ಮುಂದಿಟ್ಟುಕೊಂಡ ಈ ಚುನಾವಣೆ ಎದುರಿಸಬೇಕು ಅನ್ನುವಂಥದ್ದೇನೋ ವಾತಾವರಣದ. ಅದಕ್ಕೆ ಯಾವ ರೀತಿಯಾಗಿ ಸ್ಪಂದನೆ ಸಿಗ್ಬೋದು ಏನೋ ಗೊತ್ತಿಲ್ಲ. ಆದರೆ ಪಾರ್ಟಿಯಲ್ಲಿ ಮಾತ್ರ ಒಂದು ನಿಧಾನಕ್ಕೆ BL ಸಂತೋಷ್ ಆಗಿರ್ಬೋದು, ಅದೇ ಕಾಲಕ್ಕೆ ಸದಾನಂದ ಗೌಡರಾಗಿರ್ಬೋದು, ಹೆಚ್ಚು ಕಡಿಮೆ ಬೊಮ್ಮಾಯಿಯವರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಎಲ್ಲರೂ
ಯಡಿಯೂರಪ್ಪರ ಪರ ಅದ ಅನ್ನೋದು ಕಂಡು ಬರ್ತಾ ಇದೆ. ಯಾಕಂದ್ರೆ ಇಲ್ಲಿವರೆಗೆ BL ಸಂತೋಷ್ ನಾವು ಹೇಗಾದ್ರು ಮಾಡಿ ಸೇಮ್ ಆಗ್ಬೇಕಂತ ಮಾಡಿದರು. ಇವತ್ತು ಅವರಿಗೂ ಮನವರಿಕೆ ಆಗ್ಯದ ನಾನು ಗೆಲ್ಲಿಸ್ಕೊಂಡು ಬರೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು. ಹೀಗಾಗಿ ಅವರು ಯಡಿಯೂರಪ್ಪರಿಗೆ ಜಯ ಅನ್ನಬಹುದು. ಏನಿದ್ರು ಅಲ್ಲಿ BL ಸಂತೋಷ್ ಅವ್ರು ಮಾತನಾಡುವಂಥದ್ದು, BL ಸಂತೋಷ್ ಇತ್ತೀಚಿನ ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಮನಸ್ಸಿನ ಸ್ಥಿತಿ ನೋಡ್ರೆ ಮೋಸ್ಟ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಸಹಕಾರಿ ಆಗ್ತಾರೆ ಅನ್ನೋದು ಅನ್ನಿಸ್ತದೆ. ಇನ್ನು ನೋಡಿ ಏನಾಗ್ತದೆ, ಡೆವಲಪ್ಮೆಂಟ್ ಹೆಂಗೆ ಆಗ್ತದೆ, ಯಾರ ಮನಸ್ಸಿಗೆ ಏನದು ಅಂತೇಳಿ. ಆದರೆ ಯತ್ನಾಳ್ ಮಾತ್ರ ಇನ್ನೊಮ್ಮೆ ಹೊಸ ಪಕ್ಷ ಕಟ್ಟೋ ಬಗ್ಗೆ ಯೋಚನೆ ಮಾಡೋದು ಭಾಳ ಯೋಗ್ಯ. ಯಾಕಂದರೆ ಪಕ್ಷ ಕಟ್ಟೋದು ಅಟ್ಟ ಸಹಜ ಸರಳ ಕೆಲಸ ಅಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಚಿತ್ರಗಳು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.